ರವಿ ಬೆಳಗೆರೆ ಆಗೋದು ಕಷ್ಟ ಇದೆ. ಬಟ್ ಹಾಗೆ ಮೊದಲು ಒಂದು ಇನಿಷಿಯಲ್ ಡೇಸ್ ನನಗೆ ಸ್ವಲ್ಪ ತಲೆ ಕೆಡ್ತಾ ಇತ್ತು. ಯಾಕೆ ಅಂದರೆ ಎಲ್ಲರೂ ಫೋರ್ಸ್ ಮಾಡಿ ಜನರ ಒತ್ತಾಯದ ಮೇಲೆ ನಾನು ಹೈ ಬೆಂಗಳೂರು ಸ್ಟಾರ್ಟ್ ಮಾಡಿದ್ದು. ಇಲ್ಲಾಂದರೆ ನಾನು ನನ್ನ ಹತ್ರ ಏನು ಕೊಟ್ಟರು ಮಕ್ಕಳಿಗೆ ಅನ್ನೋದಿದೆಯಲ್ಲ, ಅತಿಯಾದ ದೊಡ್ಡ ಆಸ್ತಿ ನಾನು ಕೊಟ್ಟು ಹೋಗಿರೋದು ಅಂದರೆ ಅವ್ರ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಅದಕ್ಕಿಂತ ಜಾಸ್ತಿ ಅದಕ್ಕೆ ಸೈಟು ಒಡವೆ ಬಂಗಾರ ಯಾವುದು ಮ್ಯಾಚ್ ಆಗಲ್ಲ. ನನಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಕೊಟ್ಟು ಹೋಗಿರೋದವರು. ಸೊ ಒಂದು ಭಾವನಾ ಪ್ರಕಾಶನ ನನ್ನನ್ನು ಯಾವ ಮಟ್ಟಕ್ಕಾದ್ರೂ ತೊಗೊಂಡು ಹೋಗ್ಬೋದು. ಸೊ ಹಂಗೆ ಆ ಥರ ಒಂದು ಇದಿದೆ ನನಗೆ, ಒಲವು ನನಗೆ ಅಪ್ಪ ನನಗೆ ಕೊಟ್ಟಿದ್ದಾರೆ ಅಂತ ಅಂದರೆ ನಾನು ಅದನ್ನು ಉಳಿಸ್ಕೊಂಡು ಹೋಗಿದ್ರೆ ಸಾಕಾಗಿತ್ತು. ಅದೊಂದನೇ ಮಾಡಿಕೊಂಡು ಆರಾಮಾಗಿರ್ಬೋದಾಗಿತ್ತು. ನನ್ನ ಮಗಳಾಯಿತು, ನಾನಾಯಿತು, ನನ್ನ ಗಂಡ ಆಯಿತು ಅಂತ. ಬಟ್ ಹಾಯ್ ಬೆಂಗಳೂರು ಬೇಕು ನನಗೆ ಅಂತ ಹೇಳಿ ನನ್ನ ತಲೆಯಲ್ಲೂ ಹುಳ ಬಿಟ್ಟು ಎಲ್ಲ ಜನ, ಅಭಿಮಾನಿಗಳು, ಓದುಗ ದೊರೆಗಳು ಎಲ್ಲರೂ ನನ್ನನ್ನು ಕೇಳಿದಾಗ ವೈ ನಾಟ್? ಆ್ಯಂಡ್ ಇಲ್ಲೇ ನಾನು ಬದುಕಿದ್ದೀನಿ ಅಪ್ಪನ ಜೊತೆನೇ. ನಾನು ಸತತವಾಗಿ 8 ವರ್ಷ ಅವ್ರ ಜೊತೆಯಲ್ಲಿದ್ದೀನಿ. ನನಗೆ ಗೊತ್ತು ಹೌ ಇಟ್ ವರ್ಕ್ಸ್ ಅಂತ. ಸೊ ವೈ ನಾಟ್ ಅಂತ ಹೇಳಿ ಅದನ್ನ ಆರಂಭ ಮಾಡಿದೆ. ಈಗ ಓಮನ್ಸೆ ಹಿಂದೆ ಬಿದ್ದಿದ್ದಾರೆ, ನಾನು ಓಮನ್ಸೆ ಹಿಂದೆ ಬಿದ್ದಿದ್ದೀನಿ. ಹೌದಾ? ಸೊ ಬೇಗ ಬರುತ್ತಾ? ಅತಿ ಶೀಘ್ರ. ಇನ್ನೊಂದು 20-25 ದಿವಸ, ಮ್ಯಾಕ್ಸಿಮಮ್ ಒಂದು ತಿಂಗಳು ಅನ್ಕೊಳ್ಳೋಣ. ಸೊ ಮತ್ತೆ ಓಮನ್ಸೆ ಎಲ್ಲರ ಮನಸ್ಸುಗಳ ಪಿಸುಮಾತು. ಸೊ ಎಲ್ಲರೂ ಮಾತುಗಳು ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಆಗ್ಲಿ ಅಂತ ಬಹಳಷ್ಟು ಜನ ರೆಡಿ ಇರ್ತೀವಿ. ಹೌದು. ಅಂದ್ರೆ ಕಾಲೇಜು ದಿನದ ಸಂಗಾತಿ ಆಗಿತ್ತದು, ಸ್ಕೂಲ್ ದಿನಗಳ ಸಂಗಾತಿ. ಅಂದ್ರೆ ಎಲ್ಲಾ ಏಜಿನ ಜನರಿಗೂ ಕೂಡ ಕನೆಕ್ಟ್ ಆಗುವಂತಹ ವಿಷಯ. ವಿವಾದಗಳು ಮತ್ತು ಚರ್ಚೆಗಳು ರವಿ ಬೆಳಗೆರೆ ಅವ್ರಿಗೆ ಹೊಸದಲ್ಲ. ಅದನ್ನ ಹೆಂಗೆ ತಗೋತಿದ್ರು ಅವರು? ತುಂಬ ವಿವಾದಗಳೇನೋ ಆಯಿತು, ಅಥವಾ ಕೇಸ್ಗಳಾದವು, ಕೋರ್ಟ್ ಕೇಸ್ಗಳಾದವು, ಇದನ್ನು ಹೆಂಗೆ ತಗೋತಿದ್ರು? ನಾನು ರೇಗಿಸ್ತಾ ಇರ್ತಿದ್ದೆ ಅವ್ರಿಗೆ, ಅಪ್ಪ ನೀವು ಎಷ್ಟು ಸಂಚಿಕೆ ಮಾಡಿದ್ರೋ ಏನೋ ಅಷ್ಟು ಕೇಸ್ ನಿಮ್ಮ ಮೇಲೆ ಬಿದ್ದಿದೆ ಅಂತ. ಸೊ ಪ್ರತಿ ವಾರ ಒಂದೊಂದು ಕೇಸ್ ಇರ್ತಿತ್ತು ಅವ್ರಿಗೆ. ಸೊ ಎಷ್ಟು ಸಂಚಿಕೆ ಆಯಿತೋ ಅಷ್ಟು ಕೇಸ್ ಇತ್ತು ಅಪ್ಪನ ಮೇಲೆ. ಅವರು ಅದೇ ನಮ್ಮನ್ನ ಅಗಲ್ದಾಗ, ದೈಹಿಕವಾಗಿ ಅಗಲ್ದಾಗ 483 ಕೇಸಸ್ ಇತ್ತು. 483 ಕೇಸಸ್ ಇತ್ತು. ಆಲ್ಮೋಸ್ಟ್ 500 ಕೇಸ್ ಅನ್ಬೋದು. ಎಲ್ಲ ಪೆಟ್ಟಿ, ಎಲ್ಲ ಏನು ಕ್ರೈಮು ಅಥವಾ ಏನು ಡಿಫಮೇಷನ್ ಕೇಸಸ್ಸು ಅಂಥದ್ದಲ್ಲ, ಭಯಂಕರ ಪೆಟ್ಟಿ ಕೇಸು. ಹೋಗಕ್ಕೆ ಸೋಂಬೇರಿತನ ಮಾಡೋರು. ಆಮೇಲೆ ಟೈಮ್ ಆಗ್ತಿರ್ಲಿಲ್ಲ. ಅಯ್ಯೋ ಇಲ್ಲಿಂದ ಬಳ್ಳಾರಿಗೆ ಹೋಗ್ಬೇಕಾ. ಅದರಲ್ಲೂ ಜಾಣ ಹೆಂಗಿದ್ರು ಅಂದರೆ, ಬಳ್ಳಾರಿಗೆ ಹೋದ್ನಾ, ಗೌರಿ ಅವಾಗ ತಾನೇ ಗೌರಿ ಲಂಕೇಶ್ ಅವರು ಈ ಶೂಟೌಟ್ ಆಯಿತು. ಸೊ ಅಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಅವನು ಕೈದಿದ್ದಾನೆ, ಅರೆಸ್ಟ್ ಆಗಿದ್ದಾನೆ, ಸಾವುಕಾರ ಅವನಿದ್ದಾನೆ. ನಾನಲ್ಲಿ ಹೋಗ್ತೀನಿ, ಆ ಕೇಸ್ನ ಹಾಕ್ಸಿ ಫಸ್ಟು. ಸೊ ಕೇಸು ಆಗಬೇಕು, ಸ್ಟೋರಿನೂ ಆಗಬೇಕು, ಇನ್ಫಾರ್ಮೇಷನ್ ತೊಗೊಂಬರೋಕ್ಕೆ ಇನ್ಫಾರ್ಮೇಷನ್ ಆಗಬೇಕು. ಸೊ ಹಂಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಕ್ಷಣನೂ ಅವರೊಳಗಿನ ಪತ್ರಕರ್ತ ಹೊರಗೆ ಹೋಗ್ತಿರ್ಲಿಲ್ಲ, ಯಾವತ್ತೂ ಇಲ್ಲ. ಆಮೇಲೆ ಯಾವತ್ತೂ ಅವರು ಟೇಬಲ್ ಮೇಲೆ ಕೂತು ಫೋನಲ್ಲಿ ಇನ್ಫಾರ್ಮೇಷನ್ಸ್ ತೊಗೊಂಡು ಬರ್ದಿದ್ದು ನಾನು ನೋಡೇ ಇಲ್ಲ, ಇತಿಹಾಸದಲ್ಲಿ ನೋಡಿಲ್ಲ. ನನಗೆ ಆಶ್ಚರ್ಯ ಅನಿಸೋದು ಅದೇ. ಅಂದರೆ ನಾವು ಒಂದು 2 ದಿನ ತುಂಬ ಕೆಲಸ ಮಾಡಿಬಿಟ್ರೆ ಬಾ ಐಮ್ ಸೋ ಟಯರ್ಡ್ ಅಂತ ಹೇಳ್ತೀವಿ. ರವಿ ಬೆಳಗೆರೆ ಅವರಿಗೆ ಈ ಟಯರ್ಡ್ ಅನ್ನೋದಕ್ಕೆ ಅರ್ಥನೇ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಯಾವುದೋ ಒಂದು ಕೇಸ್ ನಡೀತಾ ಇತ್ತು, ಇಲ್ಲ ಕಾಶ್ಮೀರಲ್ಲಿ ಒಂದೇನೋ ಯುದ್ಧ ನಡೀತಾ ಇತ್ತು, ಪುಲ್ವಾಮಾ ಆಯಿತು ಅಂತ ಹೇಳಿ ಸೀದಾ ಹೋಗಿರ್ತಾರೆ ಅಲ್ಲಿ. ಮತ್ತಿನ್ನೊಂದು ಸ್ವಲ್ಪ ದಿನದಲ್ಲಿ ಪುಸ್ತಕ ಆಚೆ ಬಂದಿರತ್ತೆ. ಹಿಂಗಿರೋದಕ್ಕೆ ಹೆಂಗೆ ಸಾಧ್ಯ ಅಂತ, ಸುಸ್ತು ಅನ್ನೋದು ಗೊತ್ತಿಲ್ವಾ ಅಂತ. ಸುಸ್ತಾಗೋದು ಕೆಲಸ ಮಾಡದೇ ಇದ್ರೆ. ನಾನು ಕೆಲಸ ಮಾಡಿಲ್ವಲ್ಲ ಅಂತ ಸುಸ್ತು ಮಾಡ್ಕೊಳ್ಳೋರು. ಕೆಲಸ ಮಾಡಬೇಕು. ಈ ವಾಸ್ ಅ ವರ್ಕೋಹಾಲಿಕ್, ಸಖತ್ ಕೆಲಸ ಮಾಡೋರು. ಮತ್ತು ಅದೇ ಅವ್ರು ಯಾವಾಗಲೂ ತುಂಬ ಕಡೆ ಹೇಳ್ಕೊಂಡಿದ್ದಾರೆ, ಒಬ್ಬ ಮನುಷ್ಯ ಸಕ್ಸಸ್ಫುಲ್ ಆಗಬೇಕು, ಹಿಂಗಾಗಬೇಕು ಅಂತಂದರೆ 17 ತಾಸು ಕೆಲಸ ಮಾಡಬೇಕು. 17 ತಾಸು ಮಾಡೋರು ಕೂಡ ಅವರು. ಅದು ಎಲ್ಲರಿಗೂ ಒಲಿಯಲ್ಲ, ತುಂಬ ಕಷ್ಟ ಆಗುತ್ತೆ. ಈಗ ನಮಗೇನೆ ಒಂದು 4 hours ನಿದ್ದೆ ಆದರೆ ಸಾಕಪ್ಪ ಅಂತ ಅನಿಸೋ ಟೈಮಲ್ಲಿ ಅವ್ರಿಗೆ 1 hour ನಿದ್ದೆ ಆದರೆ ಸಾಕು ಅಂತ, ನಂಗೆ 1 hour ನಿದ್ದೆ ಆದರೆ ಸಾಕು ಅಂತ. ಸೊ 1 hour ನಿದ್ದೆ ವಾಸ್ ಎನಫ್ ಫಾರ್ ಹಿಸ್ ಬಾಡಿ ಅಂತ. ಬಹುಶಃ ಕೆಲಸ ಮಾಡ್ತಾ ಅವ್ರು ಯಾವಾಗೂ ಅದನ್ನೇ ಹೇಳ್ತಾ ಇದ್ರು ಅವರು. ಬರ್ದು ಸತ್ತೋಗ್ತೀನಿ ಬೇಕಾದ್ರೆ, ಸುಮ್ಮನಿದ್ದು ಸಾಯಲ್ಲ ನಾನು ಅಂತ. ಸೊ
ಕೆಲಸ ಮಾಡಿ ಮಾಡಿ ಮಾಡಿನೇ ಮನುಷ್ಯ ಯಾವತ್ತಿದ್ರೂ ಸಾಯ್ಬೇಕು, ಕೂತಲ್ಲಿ ಸಾಯಬಾರ್ದು, ಸುಮ್ಮನೆ ಸಾಯಬಾರ್ದು, ಹುಟ್ಟಿರೋದು ಒಂದು ಉದ್ದೇಶಕ್ಕೆ ಅಂತ. ಆಮೇಲೆ ಅವ್ರಿಗೆಲ್ಲ ಒಂದು ಕೊರಗಿತ್ತು, ಅದು ಕೊನೆಯಲ್ಲಿ ಹೇಳ್ಕೊಂಡಿದ್ರು ಅವರು, ಕೊನೆಯಲ್ಲಿ ಒಂದು ಚಾನಲ್ ಯಾವುದೋ ಒಂದು ಮಾಧ್ಯಮದಲ್ಲಿ ಹೇಳಿದರು ಅವರು. ಅವ್ರ ತಂದೆ ಯಾರು ಅನ್ನೋದೇ ಅವರಿಗೆ ಗೊತ್ತಿರಲಿಲ್ಲ. ಅಂದರೆ ಖಚಿತವಾಗಿ ಬಯೋಲಾಜಿಕಲ್ ಫಾದರ್ನ ಅವರು ಒಂದು ಫೋಟೋ ತೋರಿಸಿ, ನೋಡು ಇವರಂತೆ ನಮ್ಮ ಅಪ್ಪ ಅಂತ ನನಗೆ ನಮ್ಮ ಮನೇಲಿ ಎಲ್ರಿಗೂ, ನಮ್ಮ ಅಕ್ಕಂಗೆ, ನನ್ನ ತಮ್ಮಂಗೆ, ನಮ್ಮಮ್ಮಂಗೆ ಎಲ್ಲ, ನೋಡು ಇವರು ನಮ್ಮ ಅಪ್ಪ ಅಂತ ಫೋಟೋಲಿ ತೋರಿಸಿದ್ರು, ಇವ್ರು ನಿಮ್ಮ ಅಜ್ಜ ಅಂತ. ಅವರೇ ಅವಾಗ ನಮ್ಮ ಅಪ್ಪಂಗೆ 50 ವರ್ಷ. 50 ವರ್ಷದವರೆಗೂ ಅವ್ರ ಅಪ್ಪ ಹೇಗಿದ್ದಾರೆ ಅನ್ನೋದೇ ಅವ್ರು ನೋಡಿರಲಿಲ್ಲ. ಬಯೋಲಾಜಿಕಲ್ ಫಾದರ್ ಅಲ್ಲ, ಹೆಸರಿಗೋಸ್ಕರ ಅಷ್ಟೇ ಅಪ್ಪ ಅಂತ. ಸೊ ಹುಟ್ಟಿಸಿದ್ದು ಬೇರೆ ಅವ್ರು ಯಾರೋ, ಬಟ್ ಮದುವೆ ಆಗಿದ್ದು ಅಜ್ಜಿ ಇನ್ಯಾರನೋ. ಎಲ್ಲೂ ಅವರು ಅದನ್ನು ಹೇಳ್ಕೊಳ್ಳೋಕ್ಕೆ ಹಿಂಜರಿ, ಯಾಕೆ ನನ್ನ ತಾಯಿ ಕಳಂಕ ಬಂದ್ಬಿಡುತ್ತೆ, ಜನ ಏನಾದರೂ ಬೇರೆ ಮಿಸ್ಟೇಕ್ ಮಾಡ್ಕೊಳ್ತಾರಾ, ಏನು ಮಾಡ್ತಾರಾ ಅನ್ನೋದೊಂದಿತ್ತು. ಸೊ ಹಾಗಾಗಿ ಅವರು ಅದೊಂದು ಕೆಲವು ಘಟನೆಗಳು ಅವ್ರನ್ನ ಗಿಲ್ಟಿ ಕೂಡ ಮಾಡಿಸ್ತು, ಅಷ್ಟೇ ಏನು ಕೊರ್ಗುನ ಒಂದು ಬಿಟ್ಟು ಹೋಯ್ತು ಅಂತ ಅನ್ನಿಸುತ್ತೆ. ಲಾಸ್ಟಲ್ಲಿ ಅವ್ರು ಯಾವಾಗ ಹೇಳ್ಕೊಂಡ್ಬಿಟ್ರೋ ನಿರಾಳ ಭಾವ ಬಂತು ಅವ್ರ ಅಲ್ಲಿವರೆಗೆ, ಅದು ಕೊರಿತಾ ಇತ್ತು. ನಮ್ಗಳು ಗೊತ್ತಿತ್ತು ಯಾರವರ ತಂದೆ ಅಂತ, ಜನಕ್ಕೆ ಗೊತ್ತಿಲ್ವಲ್ಲ. ಬಟ್ ಹೇಳ್ಕೊಂಡ್ಬಿಟ್ಟಿದ್ದಾರೆ, ನನ್ನ ತಂದೆಗೆ ನನ್ನ ಮದುವೆ ಆಗಿರೋ ನಮ್ಮ ತಾಯಿ ಅವ್ರಿಗೆಲ್ಲ ಹುಟ್ಟಿರೋದು ಅಂತ. ಬಟ್ ಯಾರಿಗೆ ಅದನ್ನು ಹೇಳ್ಕೊಳ್ಳೋದಿದೆಯಲ್ಲ, ಅದು ಗಟ್ಸ್ಬೇಕು ಅದನ್ನು ಹೇಳ್ಕೊಳ್ಳೋಕ್ಕೆ ಅಂತ. ಕೊನೆಗೆ ಅದಕ್ಕೆ ಅವರು ಬೆಳಗೆರೆ ಆಗಿದ್ದು. ಅಂದರೆ ನಮ್ಮ ತಾಯಿ, ಅಂದರೆ ನಮ್ಮ ತಂದೆಯ ತಾಯಿ, ನನ್ನ ಅಜ್ಜಿ ಪಾರ್ವತಮ್ಮ, ಅವರು ಬೆಳಗೆರೆ ಅವರು. ಸೊ ಎಲ್ಲರೂ ಅಪ್ಪನ ಹೆಸರು ಇಟ್ಕೋತೀವಿ. ಇವಾಗ ನಾನು ಬೆಳಗೆರೆ ಅಂತ ಇಟ್ಕೊಂಡಿರೋದು ರವಿ ಬೆಳಗೆರೆ ಅಂತ, ಅದಕ್ಕೋಸ್ಕರ ಬೆಳಗೆರೆ. ಮದುವೆ ಆದಮೇಲೆ ಗಂಡನದೇನು ಸರ್ ನೇಮ್ ಇರುತ್ತೆ, ನಾವು ಅದನ್ನ ಇಟ್ಕೊಳ್ತೀವಿ. ಬಟ್ ಅಪ್ಪ ನನಗೆ ನಮ್ಮ ಅಕ್ಕಂಗೆ ಇಬ್ರಿಗೂ ಪ್ರಾಮಿಸ್ ತೊಗೊಂಡಿದ್ರು, ಯಾವುದೇ ಕಾರಣಕ್ಕೂ ಬೆಳಗೆರೆನ ತೆಗಿಬಾರ್ದು ನಿಮ್ಮ ಹೆಸರಿಂದ ಅಂತ. ಮದುವೆ ಆದಮೇಲೆ ಆದರೂ ಪರವಾಗಿಲ್ಲ, ನಿಮ್ಮ ಹೆಸರಿಂದ ಬೆಳಗೆರೆ ಹೋಗ್ಕೂಡ್ದು ಅಂತ. ಸೊ ಹಾಗಾಗಿ ಬೆಳಗೆರೆ ಉಳ್ಕೊಳ್ತು. ಸಹಜವಾಗಿ ರವಿ ಬೆಳಗೆರೆ ಅಂತಂದರೆ ಭಾವನಾ ಬೆಳಗೆರೆ ಅಂತಾನೆ ಜಾಯಿನ್ ಆಗ್ತಾ ಹೋಯ್ತು. ಬಟ್ ಅಪ್ಪ ಅಮ್ಮನ ಹೆಸರು ಇಟ್ಕೋತಾರೆ, ಅವ್ರ ಅಮ್ಮನ ಸರ್ ನೀವು. ಎಲ್ಲರೂ ಅಪ್ಪಂದು ಇಟ್ಕೊಂಡ್ರೆ ಅವರು ಅವರ ತಾಯಿದು ಇಟ್ಕೋತಾರೆ. ಅದೊಂದು ಕೊರಗು ಬಹಳ ವರ್ಷಗಳ ಅವ್ರನ್ನ ಕಾಡ್ತು. ಸುಮಾರು ವರ್ಷ ಕಾಡ್ತು. ಮತ್ತೆ ಅದರಿಂದ ಹೇಳ್ಕೊಂಡ್ಮೇಲೆ ನಿರಾಳ ಭಾವನೂ ಬಂತು. ಹೌದಾ? ಬಂತು. ಹೌದು, ನನ್ನ ತಂದೆ ಬೀಚಿ, ಎಸ್ ಹಿ ಈಸ್ ಮೈ ಫಾದರ್ ಅಂತ ಹೇಳಿ